ಬೆಳಗ್ಗೆ ಇದ್ದು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗೋಷ್ಟರೊಳಗೆ ಬಸ್ ಸ್ಟ್ಯಾಂಡ್ಗೆ ಆಲ್ರೆಡಿ ನನ್ನ ಫ್ರೆಂಡ್ಸ್ ಬಂದ್ಬಿಟ್ಟಿದ್ರು. ಬರೀ ನನಗೋಸ್ಕರ ವೆಯ್ಟ್ ಮಾಡೋದಾಯಿತು. ನಾನು ಯಾರಿಗೋಸ್ಕರನೂ ವೆಯ್ಟ್ ಮಾಡ್ತೀನಿ. ಮೊದಲೇ ನಮ್ಮ ಗಿಡಿ ತಿಂಡಿ ಪೋತಿ ಅಂತ ನಮ್ಮ ಅಚ್ಚಿ ಆಲ್ರೆಡಿ ಬೇಕ್ರಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ನೆಕ್ಸ್ಟ್ ಹಿಂದೆಡೆ ನಮ್ಮ ಡುಮ್ಮಿ ನೋಡಿ ನನಗನ್ಸಿದ್ದು ನನಗೆ ಆಲ್ರೆಡಿ ಬಸ್ ಬಂತು. ಮೊದಲೇ ನಮ್ಮ ಹೆಣ್ಣ ಐಕ್ಲು ಫ್ರೀ ಬಸ್ ಬಿಟ್ಬಿಟ್ಟವ್ರೆ CM ಅಂತ ಟ್ರಿಪ್ ಮಾಡಿದ್ದೆ ನಮ್ಮ ಗಂಡ ಐಕ್ಲಿಗೆ ಬಸ್ಸಲ್ಲಿ ಜಾಗನೇ ಕೊಡ್ತಿಲ್ಲ. ಇದ್ದ ತಕ್ಷಣ ಸೀಟ್ ಸಿಕ್ತು ಅಂತ ನಮ್ಮ ಡುಮ್ಮಿ ಕೂತ್ಕೊಂಡು ಜ್ಯೂಸ್ ಕುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಎಲ್ಲರೂ ಫೋನ್ ನೋಡ್ತಿದ್ರೆ ನಮ್ಮ ಗಿಡಿ ಮಾತ್ರ ಕ್ಯಾಮ್ರಾ ಕಂಡ ತಕ್ಷಣ ಪೋಸ್ ಕೊಡು. ನನಗೆ ನಮ್ಮ ಡುಮ್ಮಿ ಪಕ್ಕದಲ್ಲಿರೋ ಆಂಟಿ ಹತ್ರ ಬೆಳಗ್ಗೆ ಜ್ಯೂಸ್ ಕುಡಿಬಾರ್ದು ಕಣಮ್ಮ ಅಂತ ಬಯಸ್ಕೊಂಡ್ಬಿಟ್ಲು. ನಾನು ನಮ್ಮ ಅಚ್ಚಿ ಮುಖ ನೋಡ್ಕೊಂಡು ನಗ್ತಿದ್ದಂಗೆ ನಮ್ಮ ಡುಮ್ಮಿಗೆ ಡೌಟ್ ಬಂತು, ಇವ್ರೇನೋ ಕಿತಾಪತಿ ಮಾಡ್ತಿದ್ದಾರೆ ಅಂತ. ಡುಮ್ಮಿ ಬಸ್ಸಿಂದ ಹಿಡಿಬೇಕು ಅಂತ ಅದು ನಿಂತ್ಕೊಂಡ್ಲು. ಯಾಕೆ ಅಂತ ಕೇಳಿದಕ್ಕೆ ಕಂಡಕ್ಟರ್ ಹೇಳಿದ್ರು ಈ ಬಸ್ ಹೋಗಲ್ವಂತೆ ಅಂತ ಅಂದ್ಬಿಟ್ಲು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಬೇರೆ ಬಸ್ಗೆ ಹತ್ತೋಣ ಅಂತ ಕೆಳಗಡೆ ಇಳಿದು ನಮ್ಮ ಹುಡುಗಿರು ನೋಡಿ ಯಾವ ರೇಂಜಿಗೆ ತಿರುಗ್ತವ್ರೆ. ಅಂತೂ ಇಂತೂ ನೆಕ್ಸ್ಟ್ ಬಸ್ ಸಿಕ್ತು ಅಂತ ಹತ್ತಿ ಕುತ್ಕೊಂಡು ಕೊನೆಗೆ ದುರ್ಗಾನ್ ಬಿಟ್ವಿ. ಬಿಟ್ಟ ತಕ್ಷಣ ನಮ್ ಗಿಡ್ಡಿ ಮೊದಲೇ ತಿಂಡಿ ಕೂತ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಮಚ್ಚಿ ಯಾಕೆ ಕನ್ಫ್ಯೂಸ್ ಆಗಿ ಕೂತಿದ್ಲು ಅಂತ ನಾನು ಬರ್ತೀವಿ ಅಂತ ಹೇಳಿ ಕೈ ಕೊಟ್ಟು ಈ ವಿಷಯನ ನಮ್ಮ ಹುಡುಗಿರಿಗೆ ಹೆಂಗೆ ಹೇಳಿ ಕನ್ವಿನ್ಸ್ ಮಾಡೋದು ಅಂತ ತುಂಬಾ ಕನ್ಫ್ಯೂಸ್ ಆಗಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಹಂಗೋ ಹಿಂಗೋ ಮಾಡಿ ನಮ್ಮ ಡುಮ್ಮಿ ಎದ್ದು ನಾನು ಎಲ್ಲಿ ಅಂತ ತಲೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಆಗ ನಮ್ಮ ಅಚ್ಚಿ ಬಯಲ್ಲಿ ಬಂದಿದ್ದ ಡೈಲಾಗ್ ಏನಂತ ಕೇಳಿ, ಅವಳೊಂದು ರೇಗ್ಸ್ಕಂತ ನಾನು ನಮ್ಮ ಅಚ್ಚಿ ಇಬ್ರು ಮಜಾ ತಗೋತಿದ್ವಿ. ಹೇಳ್ಬಿಟ್ವಿ ಮ್ಯಾಮ್ ಬರಲ್ಲ ಅಂತ. ಡುಮ್ಮಿ ಗಿಡ್ಡಿ ಏನು ಟೇಕ್ ಇಟ್ ಈಸಿ ಅನ್ನೋ ಥರ ಈಸಿಯಾಗಿ ಏನೋ ತೊಗೊಂಡ್ರು ವಿಷಯನ. ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಅಚ್ಚಿ ಫೋನಲ್ಲಿ ಮಾತಾಡ್ತಾ ಕನ್ಫ್ಯೂಸ್ ಆಗಿದ್ಲಿ, ಹೆಂಗೆ ಹೇಳ್ಬೇಕು ಇವ್ರಿಗೆ ವಿಷಯ ಅಂತ. ಆ ಮ್ಯಾಟ್ರ್ ಬಿಟ್ಟಾಕೋಣ ಅಂತ ಸುಮ್ಮನೆ ಹಾಗೆ ಗ್ಲಾಸಸ್ ತೊಗೊಂಡು ಫೋಟೋಸ್ ತಗೊಂಡು ಎಂಜಾಯ್ ಮಾಡ್ತಾ ಮಜಾ ಮಾಡ್ತಾ ಇದ್ವಿ. ನಮ್ಮ ಡುಮ್ಮಿ ಬ್ಯಾಗಲ್ಲಿ ಬುಕ್ಸ್ ಇರುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಲಿಫ್ಟಿಕ್ ಅಂತ ಪಕ್ಕ ಇರುತ್ತೆ. ಬರೀ ಇಂಥದೇ ನಮ್ಮ ಅಚ್ಚಿ ವಿಷಯ ಹೇಳ್ಬೇಕು ಅಂತ ಎಷ್ಟು ಡೌನ್ ಮಾಡ್ತಾಳೆ ನೋಡಿ. ಹಂಗೋ ಹಿಂಗೋ ಮಾಡಿ ನಮ್ಮ ಅಚ್ಚಿ ವಿಷಯ ಹೇಳಿ ಕನ್ವಿನ್ಸ್ ಮಾಡಿದ್ಲು. ಬಟ್ ಇವಳು ರಿಯಾಕ್ಷನ್ ನೋಡಿದ್ರೆ ತುಂಬಾ ಭಯ ಆಗ್ತಿತ್ತು. ಅವರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಿಂಡಿ ಪೋದಿ ಅಂತ ತಿಂಡಿ ತಿನ್ಕೊಂಡ್ ಹೋಗು ಅಂತ ಹೊರಗಡೆ ಕಳಿಸ್ಬಿಟ್ವಿ. ತಿಂಡಿ ತಿನ್ಕೊಂಡ್ ಬಂದಿದ್ದು ನಮ್ಮ ಗಿಡಿಗೆ ನಮ್ಮ ಅಜ್ಜಿ ಕೇಳಿದ ಕ್ವಶನ್ ನೋಡ್ರಿ. ಕೊನೆಗೂ ಬಂದು ಹೊಸಪೇಟೆ ಡ್ಯಾಮ್ ತಲುಪಿದ್ವಿ. ನನ್ಗೆ ಇದ್ರೊಳಗಡೆ ಹೋಗ್ತಾ ನೆನಪಾಗಿದೆ ಏನಂತಂದ್ರೆ ಡಿ ಬಸ್ ಹೋಗ್ತಿದ್ರಲ್ಲ ನವಗ್ರಹ ಫಿಲಮಲ್ಲಿ ಗುಹೆ ಒಳಗೆ, ಆ ಥರನೇ ಫೀಲ್ ಆಯ್ತು. ಹಾಗೆ ನೆಕ್ಸ್ಟ್ ಬಸ್ ಹತ್ತ ತಕ್ಷಣ ನಮಗೆ ಸಿಕ್ಕಿದ್ದು ಇವರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದು. ನಾವು ಕೊನೆಗೆ ಕೊಟ್ಟಿದ್ದು ನಮ್ಮ ಎ ಬಸ್ ಫಾರ್ ಅಂಜನಾದ್ರಿ ನೋಡಿ. ಹಂಗೆ ಹೇಳ್ತಿದ್ದಂಗೆ ನಮ್ಮ ಬಸ್ ಬಂದ್ಬಿಟ್ರು. ಅಲ್ಲೇ ವಿಡಿಯೋದಲ್ಲಿ ಕೈ ಮುಕೊಂಡ್ಬಿಡ್ರಿ. ಅಂತೂ ಇಂತೂ ಮೇಲೆ ಬರ್ತಾ ಬರ್ತಾ ದೇವಸ್ಥಾನ ಬಂದೇ ಬಿಡ್ತು. ದೇವಸ್ಥಾನ ನೋಡಿದ ತಕ್ಷಣ ನಮ್ಮ ಅಚ್ಚಿಗೆ ಬಂದಿ ಡೈಲಾಗ್ ಇದು. ಹಾಗೆ ನಮ್ಮ ಬಾಸ್ ದರ್ಶನ ಮಾಡ್ಕೊಂಡು ಹೊರಗಡೆ ಎಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ 4 ಗಂಟೆ ಆಗೋಗ್ಬಿಟ್ಟಿತ್ತು. ಹೊರಗಡೆ ಬಂದು ನೋಡ್ತೀವಿ 4 ಗಂಟೆ ಆದರೂ ಫುಲ್ ಕ್ರೌಡ್ ಇದೆ. ಮನೆಗೆ ಬಂದು ನಾವು ನಮ್ಮ ಕೋಟೆನಾಡು ಚಿತ್ರದುರ್ಗ ತಲುಪಿದ್ವಿ. ಈ ವಿಡಿಯೋನ ಮಾಡೋಕ್ಕೆ ಹೆಲ್ಪ್ ಮಾಡೋದಂತ ನಮ್ಮ ಬೇಬಿಸ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅಷ್ಟೇ.